ಬಾನಿನಿ ಪ್ರಿವಿಯಸ್ ಇಯರ್ ಕ್ವೆಶ್ಚನ್ ಸಾಲ್ವ್ ಮಾಡೋದು. ಆಸ್ಪಿರೆಂಟ್ಸ್ ನೀವಾಗಿದ್ದಲ್ಲಿ ಈ ಕ್ವೆಶ್ಚನ್ ಮಾತ್ರ ಸ್ಕಿಪ್ ಮಾಡೋದಕ್ಕೆ ಹೋಗಬೇಡಿ. ಸೊ ಈ ಕ್ವೆಶ್ಚನ್ ನೀಟ್ 2025 ನಲ್ಲಿ ಕೇಳಿದ್ರು. ಸೊ ಈ ಕ್ವೆಶ್ಚನ್ ಅಲ್ಲಿ ನಮಗೆ ಟೈಮ್ ಮತ್ತೆ ಪೊಸಿಷನ್ ಮಧ್ಯೆ ಇರೋ ರಿಲೇಷನ್ ಕೊಟ್ಟಿದ್ದಾರೆ. ಸೊ ಟೈಮ್ ಈಸ್ ಈಕ್ವಲ್ಸ್ ಟು ಎಕ್ಸ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಅಂತ. ಸೊ ನಾವು ಆಕ್ಸಲರೇಷನ್ ಆಫ್ ದ ಪಾರ್ಟಿಕಲ್ ಫೈಂಡ್ ಔಟ್ ಮಾಡಬೇಕು. ಸೊ ಆಕ್ಸಲರೇಷನ್ ಫೈಂಡ್ ಔಟ್ ಮಾಡೋದಕ್ಕೆ ಈ ಈಕ್ವೇಷನ್ ಫಸ್ಟ್ ನಾವು ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡೋಣ. ಸೊ ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ dt/dt ಈಸ್ ಈಕ್ವಲ್ಸ್ ಟು ಇದನ್ನು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 2x + 1 ಇಂಟು dx/dt ಅಂತ ಬರುತ್ತೆ. ಸೊ ಇದನ್ನು ನಾವು ಡಿಫ್ರೆನ್ಶಿಯೇಟ್ ಮಾಡಿದ್ರೆ 1 ಬರುತ್ತೆ. ಸೊ ಇದನ್ನು ನಾವು ಡಿನಾಮಿನೇಟರ್ ಪೊಸಿಷನಿಗೆ ತೊಗೊಂಡೋದ್ರೆ 1/2x + 1 ಈಸ್ ಈಕ್ವಲ್ಸ್ ಟು dx/dt ಅಂತ ಆಗುತ್ತೆ. ಸೊ ದಿಸ್ ವ್ಯಾಲ್ಯೂ ಈಸ್ ಈಕ್ವಲ್ಸ್ ಟು ವೆಲಾಸಿಟಿ. ಸೊ ನಮಗೆ ಆಕ್ಸಲರೇಷನ್ ಈಸ್ ಈಕ್ವಲ್ಸ್ ಟು dv/dt ಅಂತ ಎಲ್ಲರಿಗೂ ಗೊತ್ತು. ಸೊ ಆಕ್ಸಲರೇಷನ್ ಈಸ್ ಈಕ್ವಲ್ಸ್ ಟು dv/dt. ಸೊ ವಿನ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತು 1/2x + 1. ಇದನ್ನು ನಾವು ವಿತ್ ರೆಸ್ಪೆಕ್ಟ್ ಟು ಟೈಮ್ ಡಿಫ್ರೆನ್ಶಿಯೇಟ್ ಮಾಡಿದ್ರೆ ನಮಗಿಲ್ಲಿ -1/2x + 1 ಹೋಲ್ ಸ್ಕ್ವೇರ್ ಇಂಟು 2 ಅಂತ ಬರುತ್ತೆ ಇಂಟು dx/dt. ಸೊ dx/dt ನ ವ್ಯಾಲ್ಯೂ ನಮ್ಗೆ ಆಲ್ರೆಡಿ ಗೊತ್ತಿರೋ ಪ್ರಕಾರ 1/2x + 1. ಸೊ ಇದನ್ನು ನಾವು ಮಲ್ಟಿಪ್ಲೈ ಮಾಡಿದ್ರೆ -2/2x + 1 ಹೋಲ್ ಕ್ಯೂಬ್ ಅಂತ ಬರುತ್ತೆ. ಸೊ ದಿಸ್ ಈಸ್ ದ ವ್ಯಾಲ್ಯೂ ಆಫ್ ಆಕ್ಸಲರೇಷನ್.